ಕಟಕ ರಾಶಿಯವರಿಗೆ, ಕಟಕ ರಾಶಿಗೆ ಸಂಬಂಧಿಸಿದಂತೆ ಆರ್ಥಿಕವಾಗಿ ಸಮಸ್ಯೆಗಳು ಅಂತ ಬರ್ತಾ ಐತೆ. ಹಣಕಾಸಿನಲ್ಲಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಸ್ವಲ್ಪ ಚಾಪ ಇದ್ದಷ್ಟು ಕಾಲು ಚಾಚು ಅನ್ನೋ ರೀತಿಯಲ್ಲಿ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಂತೆ ಉಳಿತಾಯ ಯೋಜನೆಗಳನ್ನು ಸ್ವಲ್ಪ ಮಾಡಿಕೊಳ್ಳಿ. ಮತ್ತು ಹಳೆಯ ಸಮಸ್ಯೆಗಳನ್ನು ಮತ್ತು ಯಾವುದಾದ್ರೂ ಕೂಡ ಹಳೆಯ ಅಂದ್ರೆ ವ್ಯವಹಾರದಲ್ಲಾಗಿರ್ಬೋದು, ಕುಟುಂಬದಲ್ಲಿ ಮನಸ್ತಾಪಗಳಾಗಿರ್ಬೋದು, ತುಂಬ ಮತ್ತೆ ಅದನ್ನು ಕೆದಕೋಕೆ ಹೋಗಬೇಡಿ. ಸಂಪೂರ್ಣವಾಗಿ ತಟಸ್ಥವಾಗಿ ಬಿಟ್ಬಿಡಿ. ತನಗೆ ತಾನೇ ಸರೋಗುವಂತಹ ಮಾರ್ಗಗಳು ದಿನಗಳು ಬರ್ತವೆ. ಯಾವುದನ್ನು ಕೂಡ ಕೆಟ್ಟದಾಗ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಉನ್ನತವಾದ ಆಲೋಚನೆ ಮಾಡಿ ನಿಮ್ಮಂತೆ ಎಲ್ಲ ರೂಪದಲ್ಲೂ ಕೂಡ ಕುಟುಂಬದವರಿಗೆ ಸ್ವಲ್ಪ ಸಾಧ್ಯವಾದಷ್ಟು ಅವಕಾಶಗಳು ಮತ್ತು ಸಮಯ ಅನ್ನುವಂಥದ್ದು ಕೊಟ್ಟಾಗ ನಿಮ್ಮ ತಾಳ್ಮೆಯಿಂದ ಎಲ್ಲ ರೂಪದಲ್ಲೂ ಕೂಡ ಎಲ್ಲವನ್ನೂ ಕೂಡ ನಿಮ್ಮಂತೆ ಸಿದ್ಧಿಸ್ಕೋಬಹುದು ಅನ್ನುವಂಥದ್ದು ಕಟಕ ರಾಶಿಗೆ ಸಂಬಂಧಪಡುತ್ತದೆ. ಮತ್ತು ಸಿಂಹ ರಾಶಿಯವರಿಗೆ ಜವಾಬ್ದಾರಿಗಳು ಜಾಸ್ತಿ ಅಂತ ಬರ್ತಾ ಇದ್ದಾವೆ. ಅಂದರೆ ಜವಾಬ್ದಾರಿಗಳು ಜಾಸ್ತಿ ಯಾಕೆ ಅಂತಂದರೆ ನಿಮಗೆ ಒತ್ತುಕೊಳ್ಳುವಂತಹ ಜವಾಬ್ದಾರಿಗಳು ಅಂತ ನೀಗಿಸುವಂತಹ ಶಕ್ತಿ ನಿಮಗಿರೋದ್ರಿಂದ ಜವಾಬ್ದಾರಿಗಳು ನಿಮ್ಮ ಶಕ್ತಿ ಮೀರಿ ಬರ್ತವೆ. ಅದನ್ನು ಒಪ್ಪಿಕೊಳ್ಳಿ ಮತ್ತು ನೀವು ಆ ಕೆಲಸ ಕಾರ್ಯಗಳನ್ನು ನಿರ್ಧಾರ ತಗೊಂಡು ಒಂದು ದೃಢ ನಿರ್ಧಾರದಿಂದ ಹೆಜ್ಜೆ ಹಾಕಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಹಣಕಾಸಿನಲ್ಲಿ ನಿಮ್ಮ ಶಕ್ತಿ ಮೀರಿ ನೀವು ಕೆಲಸ ಕಾರ್ಯಗಳು ಮಾಡಿದಾಗ ಹಣಕಾಸಿನಲ್ಲಿ ನಿಮಗೆ ತಕ್ಕಂತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ನಿಮಗೆ ಲಾಭ ಅನ್ನುವಂಥದ್ದು ಕೂಡ ಇದ್ದಾವೆ. ನಿಮ್ಮ ಮೇಲಧಿಕಾರಿಗಳಿಂದ ಆಗಿರ್ಬೋದು, ಕುಟುಂಬದ ವರ್ಗದವರಿಂದ ಆಗಿರ್ಬೋದು, ನಿಮಗೊಂದು ಸ್ಥಾನಮಾನ, ಒಂದು ಶ್ರೇಯಸ್ಸು ಅನ್ನುವಂಥದ್ದು ಸಿಗುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ಉತ್ತಮವಾದ ಬೆಳವಣಿಗೆ ಅನ್ನುವಂಥದ್ದು ಈ ದಿನ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ನಿಮ್ಮ ಪ್ರತಿಫಲ ಅನ್ನುವಂಥದ್ದು ಸ್ವಲ್ಪ ಸಾಧಾರಣ ಮಟ್ಟವಾಗಿರುತ್ತದೆ. ಶ್ರಮ ಜಾಸ್ತಿ ಇರ್ತೈತೆ, ಆದ್ರೂ ಕೂಡ ಪ್ರತಿಫಲ ಅನ್ನುವಂಥದ್ದು ಕಡಿಮೆ ಇರ್ತದೆ. ಯಾವುದನ್ನು ಕೂಡ ಆಶಿಸಿದರೆ ನೀವು ನಿಷ್ಠೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಸಮಸ್ಯೆಗಳು ಅಂತಂದರೆ ಪ್ರತಿಫಲ ಕಡಿಮೆ ಸಿಕ್ಕಿದ್ರೂ ಕೂಡ ನಾಳೆ ದಿನ ನಿಮಗೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ನಿಮ್ಮ ಖುಷಿ ಸಂತೋಷದಿಂದ ಯಾವುದೇ ಒಂದು ನಿರ್ಧಾರ ಅನ್ನುವಂಥದ್ದು ದೃಢವಾಗಿ ತರ್ಕೊಳ್ಳಿ ಮತ್ತು ಸಕ್ಸಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ನಿಮಗೆ ಆಗೇ ಆಗುತ್ತೆ. ಕುಟುಂಬದವರಿಂದ ಆಗಿರ್ಬೋದು, ಸ್ನೇಹಿತರ ವರ್ಗದಿಂದವರಾಗಿರ್ಬೋದು, ಸ್ವಲ್ಪ ಹಿತೈಷಿಗಳಿಂದ ನಿಮಗೆ ಅಡಚಣೆಗಳಾಗದೇ ಇರೋ ರೀತಿಯಲ್ಲಿ ಒಂದು ಸ್ವಲ್ಪ ಮಾರ್ಗದರ್ಶನ ಅನ್ನುವಂಥದ್ದು ತಗೋಬೇಕಾಗುತ್ತದೆ. ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗಿ ಆಗ್ತೀರಾ. ನಿಮ್ಮ ಸಹನೆ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಬೇಕಾಗುತ್ತದೆ. ತನಗೆ ತಾನೇ ಎಲ್ಲವನ್ನೂ ಕೂಡ ಸರಿ ಹೋಗುತ್ತದೆ. ಮತ್ತು ತುಲಾರಾಶಿಗೆ ಸಂಬಂಧಿಸಿದಂತೆ ದೈವ ಸಂಭೂತ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಐತೆ. ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಸಕ್ಸಸ್ ಅನ್ನುವಂಥದ್ದು ಆಗ್ತಾ ಇದ್ದಾವೆ. ಕುಟುಂಬದ ವರ್ಗದವರಿಂದನೂ ಕೂಡ ನಿಮಗೆ ಸ್ವಲ್ಪ ತಾಸು ಅನ್ನುವಂಥದ್ದು ತುಂಬ ಸಿಗ್ತಾ ಐತೆ, ಒಳ್ಳೆಯದು ಅನ್ನೋಂಥದ್ದು ಆಗ್ತಾ ಐತೆ. ಖರ್ಚು ವೆಚ್ಚಗಳು ಜಾಸ್ತಿ ಆದ್ರೂ ಕೂಡ ಹಣದ ದುರ್ಬಲತೆಯಿಂದ ನಿಮಗೆ ಸ್ವಲ್ಪ ವೀಕ್ ಆಗ್ಬೋದು. ಬಟ್ ಆದ್ರೂ ಕೂಡ ನಿಮ್ಮ ಜ್ಞಾನದಿಂದ, ಸಹಪಾಠಿಗಳ ಒಂದು ಸಪೋರ್ಟಿಂದ ನಿಮಗೆ ಮತ್ತೆ ಚೈತನ್ಯ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅಜೀರ್ಣ ಅನ್ನುವಂಥದ್ದು ಬರ್ತಾ ಇದೆ. ಆದ ಕಾರಣದಿಂದ ನಿಮ್ಮ ಆಹಾರ ಪದ್ಧತಿಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ನಷ್ಟ ವಿಚಾರದಲ್ಲಿ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಐತೆ. ಏಕೆಂತಂದರೆ ಈ ದಿನದ ವಿಶೇಷತೆ ಜ್ಯೇಷ್ಠ ನಕ್ಷತ್ರದಲ್ಲಿ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ಆದ ಕಾರಣದಿಂದ ಕುಟುಂಬದ ವರ್ಗದಲ್ಲಾಗಿರ್ಬೋದು, ಹಣಕಾಸಿನಲ್ಲಾಗಿರ್ಬೋದು, ಮಾನಸಿಕವಾಗಿ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಅನುವರಿಸ್ತಾ ಇದ್ದೀರಾ. ಆದ ಕಾರಣದಿಂದ ಸಾಧ್ಯವಾದಷ್ಟು ಮೌನದಿಂದ ಮತ್ತು ಭಗವಂತನ ಧ್ಯಾನ, ಇಷ್ಟ ದೇವರ ಧ್ಯಾನ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಈ ಥರ ಮಾಡಿದಾಗ ಎಲ್ಲ ರೂಪದಲ್ಲೂ ಕೂಡ ಒಳ್ಳೆಯದು ಅನುಕೂಲ ಅನ್ನುವಂಥದ್ದು, ಆರ್ಥಿಕವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ಮತ್ತು ಮುಖ್ಯವಾಗಿ ಮಾನಸಿಕವಾಗಿ ನೊಂದುತ್ತಾ ಇದ್ದೀರಾ, ಅವುಗಳನ್ನು ಕೂಡ ಮೆದುಳಿಗೆ ಒತ್ತಡ ಕೊಡದಿರ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ. ಸಂಜೆ 6 ಗಂಟೆ ನಂತರ, ಸೂರ್ಯಾಸ್ತ ನಂತರ ಕಡೆಯದಾಗಿ ಎಲ್ಲ ರೂಪದಲ್ಲೂ ಕೂಡ ಸೊರೋಗುತ್ತದೆ. ಸ್ವಲ್ಪ ಸಮಾಧಾನದಿಂದ ಇರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.